ಬೆಣ್ಮರೆ ಏನ್ ಸರ್ ನೀವು ಹೀಗೆಲ್ಲ ಹೊಡೆದಿದ್ದೀರಲ್ಲ, ನಿಮಗೊಂಚೂರು ಮಾನವೀಯತೆ ಅನ್ನೋದೇ ಇಲ್ವಾ? ನೋಡಿ, ನೀವು ಹೀಗೆ ಪದೇ ಪದೇ ಬಂದು ನಮ್ಗೆ ತೊಂದರೆ ಕೊಡ್ತಾ ಇದ್ರೆ ನಮ್ಮ ಡ್ಯೂಟಿಗೆ ಅಡ್ಡಿಪಡಿಸ್ತಾ ಇದ್ದೀರಂತ ನಿಮ್ಮ ಮೇಲೂ ಕೇಸ್ ಹಾಕ್ಬೇಕಾಗತ್ತೆ. ಹೊರಡಿ ಮೊದಲು ಇಲ್ಲಿಂದ. ಹಾಗಾದ್ರೆ ನಿಮ್ಮ ನ್ಯಾಯ ಕೇಳೋದೇ ತಪ್ಪ? ನೋಡಿ, ಅವೆಲ್ಲ ಮಾತಾಡಬೇಡಿ, ಮೊದಲು ಹೊರಡಿ ಇಲ್ಲಿಂದ. ಅಲ್ಲ ಸರ್, ಬೆಣ್ಮರೆ ನೀವು ಮನೆಗೆ ಹೊರಡಿ. ಒಂದು ಕೆಲಸ ಮಾಡು, ನೀನೇ ಅವನಿಂದ ದೂರ ಆಗ್ಬಿಡು, ಆಮೇಲೆ ಅವ್ನು ನೆಮ್ಮದಿ ಆಗಿರ್ತಾನೆ. ಅಲ್ಲ ಸರ್, ಅವರೇ ನನ್ನ ಮಾತು ನೀ ಹೇಳ್ತಾ ಇದ್ದೇನೆ ಬೆಣ್ಮರೆ, ಇಲ್ಲಿದ್ನೆಲ್ಲ ನಾನು ನೋಡ್ಕೋತೀನಿ. ನಿಮ್ಮ ಮನೆಗೆ ಹೊರಟ್ಬಿಡಿ. ಹೊರಡಿ. ಅತ್ತೆ ಅತ್ತೆ ಏನು ಮತ್ತನು? ಅತ್ತೆ, ನಾವಿಬ್ರು ಫ್ರೆಂಡ್ಸ್ಗೆ ಇನ್ವಿಟೇಷನ್ ಕಾರ್ಡ್ ಕೊಟ್ಟು ಬರ್ತೀವಿ. ಆಯ್ತಮ್ಮ, ಹೋಗಿ ಬನ್ನಿ. ಏ ವಿಶ್ವ, ನೀನು ನಿನ್ನ ಫ್ರೆಂಡ್ಸ್ಗೆಲ್ಲ ಕಾರ್ಡ್ ಕೊಡಲ್ವೇನೋ? ಹೇಗೂ ಇಬ್ರು ಹೋಗ್ತಾ ಇದ್ದೀರಾ, ಒಟ್ಟಿಗೆ ಆ ಕೆಲಸನ ಮುಗಿಸ್ಕೊಂಬಂದ್ಬಿಡಿ, ಆಮೇಲೆ ಟೈಮ್ ಇರಲ್ಲಪ್ಪ. ಇಲ್ಲಮ್ಮ, ನಾನು ಅವ್ರು ಯಾರನ್ನೂ ಕರಿಬಾರ್ದು ಅಂತ ಅಂದ್ಕೊಂಡಿದ್ದೀನಿ. ಯಾಕೋ ಹಾಗಂತೀಯ? ಮನೇಲಿ ಶುಭ ಕಾರ್ಯ ನಡೀತಾ ಇದೆ, ಯಾರನ್ನೂ ಕರೆಯೋದು ಬಿಡ್ವೇನೋ? ನಾನು ಹೇಳ್ದೆ ಅತ್ತೆ, ಅವ್ನು ನಾನು ಯಾರನ್ನೂ ಕರೆಯೋದೇ ಇಲ್ಲ ಅಂತ ಹೇಳ್ದ. ಎಂಗೇಜ್ಮೆಂಟ್ ದಿನ ನನ್ನ ಬ್ಯೂಟಿ ನೋಡಿ ಯಾರಾದ್ರೂ ಹಾರಿಸ್ಕೊಂಡು ಹೋಗ್ಬಿಟ್ರೆ ಅನ್ನೋ ಭಯ ಇರ್ಬೇಕು ಇವನಿಗೆ. ಏ ತರ್ಲೆ, ಸುಮ್ಮನಿರೆ. ನೀನು ನನ್ನ ಮಗನಿಗೋಸ್ಕರ ಹುಟ್ಟಿರೋಳು, ಅದು ಹೇಗೆ ನನ್ನ ಮಗ ನಿನ್ನ ಅಷ್ಟು ಸುಲಭವಾಗಿ ಬಿಟ್ಕೊಟ್ಬಿಡ್ತಾನೆ? ನನ್ನ ಮಗ ಕೋಪದಲ್ಲಿ ರುದ್ರ ಇರ್ಬೋದು, ಆದರೆ ಹೆಣ್ಣಿನ ವಿಷಯದಲ್ಲಿ ಭದ್ರ. ಈ ಭದ್ರನ್ ಕಟ್ಕೋತಿರೋ ನಾನು ಛಿದ್ರ ಛಿದ್ರ ಆಗದೆ ಇದ್ರೆ ಸಾಕಪ್ಪ. ಹಿಂಗೆ ತಲಾಟೆ ಮಾಡ್ಕೊಂಡು ನಿಂತ್ಕೋತಿಯಲ್ಲ, ಕಾರ್ಡ್ ಕೊಡೋಕೆ ಬರ್ತೀಯ? ಆಯ್ತು ಮಹಾಪ್ರಭು, ನಿಮ್ಮ ಮನ್ಸು ಬದಲಾಯಿಸೋಕ್ಕೂ ಮುಂಚೆನೆ ನಾನು ಬಂದ್ಬಿಡ್ತೀನಿ. ಅತ್ತೆ, ಇವ್ನು ಯಾರಿಗೆ ಕೊಡ್ತಾನೋ ಬಿಡ್ತಾನೋ ನನಗಂತೂ ಗೊತ್ತಿಲ್ಲ. ನನಗೆ ಯಾರು ಗೊತ್ತಿದ್ದಾರೋ ಅವ್ರಿಗೆಲ್ಲ ಕೊಟ್ಟು ಬರ್ತೀವಿ. ಆಯ್ತಮ್ಮ, ಹೋಗಿ ಬನ್ನಿ. ಒಂದು ನಿಮಿಷ ಇರು. ಒಳ್ಳೆ ಕೆಲ್ಸಕ್ಕೆ ಹೋಗ್ತಾ ಇದ್ದೀರಾ, ಬಾಯಿ ಸಿಹಿ ಮಾಡ್ಕೊಂಡು ಹೋಗೋರಂತೆ. ಅತ್ತೆ, ನಿಮ್ ಮಗನ ಜೊತೆ ಹೋಗ್ತಿದ್ದೀನಲ್ಲ, ಅವ್ನು ಸಿಹಿ ಮಾಡ್ತಾನೆ ಬಿಡಿ. ಅಂದ್ರೆ ಹೊರ್ಗಡೆ ಹೋಗ್ತಿದೀವಲ್ಲ, ಬೇಕ್ರಿಯಲ್ಲಿ ಸ್ವೀಟ್ ತಗೊಳ್ತಾನೆ ಅಂತ. ತರ್ಲೆ. ಓಹೋ, ಬಂದನವಾ? ಬಾ. ಅಲ್ಲ, ನಾನು ಹೇಳಿದ್ರ ಬಗ್ಗೆ ಏನು ತೀರ್ಮಾನ ತಗೊಂಡೆ? ಮಾವ, ದಯವಿಟ್ಟು ನಮ್ಮಿಬ್ಬರನ್ನ ದೂರ ಮಾಡಬೇಡಿ. ಸಾಕು, ಸುಮ್ಮನೆ ರವ. ಇದನ್ನೆಲ್ಲ ನೋಡಿ ನೋಡಿ ನಂಗೆ ಬೇಜಾರಾಗೋಗದೆ. ಮಾವ, ನಿಮ್ಮ ಕಾಲಿಗೆ ಬೀಳ್ತೀನಿ. ನೋಡಿ, ಸಿದ್ದು ಅವ್ರನ್ನ ಅಂಥ ಪರಿಸ್ಥಿತಿನಲ್ಲಿ ನನಗೆ ನೋಡೋಕ್ಕಾಗ್ತಿಲ್ಲ. ನೀವೇನಾದರೂ ಅವ್ರನ್ನ ನೋಡಿದ್ದಿದ್ರೆ ನಿಮಗೆ ಅರ್ಥ ಆಗ್ತಿತ್ತು. ಹೇಗಾದರೂ ಮಾಡಿ ಅವ್ರನ್ನ ಹೊರಗೆ ಕರ್ಕೊಂಬನ್ನಿ ಮಾವ, ಪ್ಲೀಸ್. ಸಾಕು, ಸುಮ್ಮನೆ ರವ ನಿನ್ನ ಪುರಾಣ. ನೋಡೋ, ಅವ್ನು ನನ್ನ ಮಗ ಆಗಿದ್ರು ಆಟಯ, ಬೇರೆಯವರಾಗಿದ್ರು ಆಟಯ. ನನ್ನ ವಿರುದ್ಧವಾಗಿ ನಡ್ಕೊಂಡ್ರೆ ಇದನ್ನೆಲ್ಲ ಅನುಭವಿಸ್ಲೇಬೇಕು. ನಿನಗೆ ಟೇಮ್ ಕೊಟ್ಟಿದ್ದೀನಿ, ಎಲ್ಲ ಹೇಳಿವ್ನಿ. ನನ್ನ ಮಗ ಏನಾದರೂ ಚೆನ್ನಾಗಿರಬೇಕು ಅನ್ನೋ ಆಸೆ ನಿನ್ನ ಮನಸ್ಸಲ್ಲಿ ಇದ್ದರೆ ನಾನು ಹೇಳ್ದಂಗೆ ಕೇಳು, ಆಟಯ. ನೋಡೋ, ಅವ್ನ ಸುಖ ದುಃಖ ಸಂತೋಷ ಎಲ್ಲ ನಿನ್ನ ಕೈಲೇ ಅದೇ. ನೀನು ಅದೇನು ತೀರ್ಮಾನ ತಕ್ಕತ್ತೀಯ ಆದಷ್ಟು ಬಿರಿನ್ ತಕ್ಕ. ಅಲ್ಲ ಮಾವ, ನನ್ನ ಮಾತು ಕೇಳಿ. ಸುಮ್ಮನೆ ನಿಲ್ಸವ. ಆಡಿದ್ದೆ ಆಡೋ ಕಿಸ್ಬಾಯ್ದು ಆಚ ಅಂತ ನನಗೂ ಹೇಳಿ 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 ಬೇಜಾರಾಗೋಗದೆ. ನಡೆ ಒಳಿಕೆ. ಸೂಪರ್ ಮಾವ, ನೀವು ಅವಳನ್ನ ಸಖತ್ತಾಗೆ ಹ್ಯಾಂಡಲ್ ಮಾಡ್ತಾ ಇದ್ದೀರಾ. ಇದೇ ಒಳ್ಳೆ ಟೈಮು ಮಾವ. ಈ ಟೈಮಲ್ಲಿ ಅವಳು ಈ ಮನೆ ಬಿಟ್ಟು ತೊಲಗಲಿಲ್ಲ ಅಂದರೆ ಮತ್ತೆ ಅವಳನ್ನಿಂದ ಕಳಿಸೋದು ತುಂಬ ಕಷ್ಟ. ಉಕಣವ, ನೀನು ಹೇಳ್ದಂಗೆ ಬಾಂಬ್ ಹಚ್ಬಿಟ್ಟಿದ್ದೀನಿ. ಅದೇನಿದು ಸಿಡಿಯೋದು ಒಂದೇ ಬಾಕಿ ಇರೋದು. ಸಿಡಿಯುತ್ತೆ ಮಾವ, ಡೌಟೇ ಇಲ್ಲ. ಅದೊಂದು ಆಗ್ಬಿಟ್ರೆ
ನನ್ನ ತಲೆ ಮೇಲಿರೋ ಭಾರ ಅರ್ಧ ಇಲ್ದಂಗೆ ಆಯ್ತದ ಕಣವ. ದೇವ್ರ ದಯದಿಂದ ಯಾವುದೇ ತೊಂದರೆ ಇಲ್ಲ, ಅದು ಆಗ್ಬಿಟ್ರೆ ಸಾಕು ನಾವು. ಸೊಸೆ ಮಾಡ್ಕೊಳಕ್ಕೆ ಇಷ್ಟ ಇರಲಿಲ್ಲ. ಶಿವ ಏನೋ ಮಾಡಿದ್ದಾರೆ ಅಂತ 3 ಜನ ಎಲ್ಲ ನಾಳೆ ನಮ್ಮ ಬಗ್ಗೆ ಮಾತಾಡ್ತಾರೆ. ಬೇಕಿತ್ತ ನಮ್ಗಿದೆಲ್ಲ? ಅವಳು ನಮ್ಮನ್ನ ಹೊಸಲು ತೊಳಿತಾ ಇದ್ದಂಗೆ ನಾನು ಎದುರುಗಡೆ ನಿಂತ್ಕೊಂಡು ಮಾತಾಡಿದಾರೋ ನನ್ನ ಮಗ, ನಾನು ಎದುರುಗಡೆ ನಿಂತ್ಕೊಂಡು ಮಾತಾಡೋಕ್ಕಾಗೋದಾ? ಇಂಥ ಅನಿಶ್ಚಿತೆಯನ್ನು ತಗೊಂಡ್ಬಂದ್ಬಿಟ್ಟ ನಮ್ಮ ಮನೆಗೆ. ಹೌದು, ಇದೆಲ್ಲ ನನ್ನಿಂದಾನೇ ಆಗ್ತಿರೋದು. ನನ್ನಿಂದಾನೇ ಸಿದ್ದು ಅವ್ರಿಗೆ ಇಷ್ಟೆಲ್ಲ ಕಷ್ಟ. ನಾನಿಲ್ಲದೆ ಇದ್ದಿದ್ರೆ ಸಿದ್ದು ಅವ್ರಿಗೆ ತಕ್ಕನಾಗಿರೋ ಹುಡುಗಿನ ಮದುವೆ ಆಗಿ ಖುಷಿಯಾಗಿರ್ತಿದ್ರು. ಸಿದ್ದು ಅವ್ರ ಮನೆಯವ್ರು ಕೂಡ ಖುಷಿಯಾಗಿರ್ತಿದ್ರು. ಸಿದ್ದು ಅವರೇ, ನೀವು ತುಂಬ ದೊಡ್ಡ ತಪ್ಪು ಮಾಡಿಬಿಡ್ರಿ. ನನ್ನ ಕುತ್ತಿಗೆಗೆ ತಾಳಿ ಕಟ್ಟಿ ನಿಮ್ಮ ಕಾಲ ಮೇಲೆ ನೀವೇ ಕಲ್ಲು ಹಾಕೊಂಡ್ಬಿಟ್ರಿ. ಇಲ್ಲ, ನಾನಿಲ್ಲದೆ ಇದ್ರೆ ಸಿದ್ದು ಅವ್ರ ಜೀವನ ಚೆನ್ನಾಗಿರುತ್ತೆ. ಹೌದು,